ಹೌದೌದು. ಏನಾಗಿದೆ ಅಂತಂದ್ರೆ ಪೊಲೀಸ್ನವರನ್ನ ನಾವು ಕೆಳಮಟ್ಟದಲ್ಲಿ ಕಾಣಬಾರ್ದು. ಪೊಲೀಸರಿಗೆ ಗೌರವ ಕೊಡಲೇಬೇಕು. ಪೊಲೀಸರು ಈ ನಾಡು ದೇಶದ ರಕ್ಷಕರು. ಪೊಲೀಸರಿಗೆ ನಾವು ಕಡೆಗಾಣಿಸಿದ್ರೆ ಒಳ್ಳೆಯದಲ್ಲ. ಸರ್ಕಾರ, ಗೃಹ ಮಂತ್ರಿಗಳು, ನೀವು ಡಿಜಿ ನೋಡ್ತೀರಿ, ಮುಖ್ಯಮಂತ್ರಿಗಳು ನೀವು ಡಿಜಿ ನೋಡ್ತೀರಿ. ಸಾಮಾನ್ಯ ಪೊಲೀಸ್ನವ್ರನ್ನ ಯಾರು ನೋಡಬೇಕು? ಪರಿಸ್ಥಿತಿ ಏನು, ಅವ್ರ ಗತಿ ಏನು ಕೇಳೋರು ಯಾರು? ನಾನು ನಿಮ್ಗೆ ಹೇಳೋದಾದ್ರೆ 69ರಲ್ಲಿ ಪೊಲೀಸರ ಚಡ್ಡಿ ತೆಗಿಸಿ ಪ್ಯಾಂಟ್ ಹಾಕಿಸ್ತವರು ವಾಟಾಳ್ ನಾಗರಾಜ್. ಅವರು ಕೊಡ್ತಕ್ಕಂಥ ಕಳಪೆ ಅನ್ನ ಶಾಸನಸಭೆಯಲ್ಲಿ ತೋರಿಸ್ತವರು ವಾಟಾಳ್ ನಾಗರಾಜ್. ಗೃಹ ಮಂತ್ರಿಗಳದವರು ವಾಟಾಳ್ ನಾಗರಾಜ್. ಇವತ್ತು ಪೊಲೀಸ್ನವರು ಅಂತಂದ್ರೆ ಉನ್ನತ ಅಧಿಕಾರಿಗಳ ಮನೆಯಲ್ಲಿ ಹೊರಗಡೆ ಜವಾನರಿಗೆ ಕೆಲಸ ಮಾಡೋದು, ಕಸ ಹೊಡೆಯೋದು, ಅಡಿಗೆ ಮಾಡೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದು, ಇದು ನಡೀತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಅವರೇ, ಬಂಡೆ ರಕ್ಷಣೆ ಅವರೇ. ಉನ್ನತ ಅಧಿಕಾರಿಗಳನ್ನ 2 ವರ್ಷಕ್ಕೂ ಬದಲಾವಣೆ ಮಾಡ್ತೀರಿ, ವರ್ಗ ಮಾಡಿಕೊಡ್ತೀರಿ. ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ, ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ACP ಅವರಿಗೆ ನೀವು ವರ್ಗ ಮಾಡಿಕೊಡ್ತೀರಿ 2 ವರ್ಷಕ್ಕೆ. ಪೊಲೀಸ್ನವರು 15 ವರ್ಷ ಆಗಿದ್ರು. ಹುಬ್ಬಳ್ಳಿಯವನು ಬೆಂಗಳೂರು, ಬೆಂಗಳೂರವನು ಧಾರವಾಡ, ಗುಲ್ಬರ್ಗದವನು ಬೆಂಗಳೂರು ಗುಲ್ಬರ್ಗ. ತಂದೆ ನೋಡಂಗಿಲ್ಲ, ತಾಯಿ ನೋಡಂಗಿಲ್ಲ, ಹೆಂಡತಿ ಮಕ್ಕಳು ನೋಡಂಗಿಲ್ಲ. ಈ ಪರಿಸ್ಥಿತಿ ಇದೆ. ಕೂಡಲೇ ಎಲ್ಲರನ್ನ 7 ವರ್ಷ ದಾಟಿರುವರನ್ನ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ವರ್ಗಾವಣೆ ಮಾಡಬೇಕು ಅಂತೇಳಿ. ಈ ಕೂಡಲೇ ವರ್ಗಾವಣೆಯ ಬಗ್ಗೆ ಸರ್ಕಾರ ತೀವ್ರ ಕ್ರಮ ಕೈಗೊಳ್ಳಬೇಕು. 15 ದಿವಸದೊಳಗಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಗೃಹ ಮಂತ್ರಿಗಳ ಮನೆಯ ಮುಂದೆ ನಾನು ಸತ್ಯಾಗ್ರಹ ಮಾಡ್ತೇನೆ. ಗೃಹ ಮಂತ್ರಿ ಪರಮೇಶ್ ನನ್ನ ಸ್ನೇಹಿತರೆ, ಮುಖ್ಯಮಂತ್ರಿ ನನ್ನ ಸ್ನೇಹಿತರೆ, ಅವರ ಮನೆಯ ಮುಂದೆ ಧರಣ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ, ಹೋರಾಟ ಮಾಡ್ತೀನಿ.